ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸರಿಸಾಟಿ ಇಲ್ಲದಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಈ ಮುಂಜಾನೆಯ ಶುಭ ವಂದನೆಗಳನ್ನು ತಿಳಿಯಪಡಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಪ್ರಿಯರೇ, ಈ ದಿನವೂ ಕೂಡ ನಮ್ಮ ಅಧ್ಯಯನವನ್ನು ಮುಂದುವರಿಸುತ್ತಾ ಯೆರೂಸಲೇಮಿನ 12 ಬಾಗಿಲುಗಳಲ್ಲಿ 6ನೇ ಬಾಗಿಲಿನ ಕುರಿತು ಧ್ಯಾನಿಸುತ್ತಾ ಅದರ ಆತ್ಮಿಕ ಸತ್ಯಾಂಶಗಳನ್ನು ತಿಳಿದುಕೊಳ್ಳೋಣ. ಈ ದಿನ ಓದಿರುವಂಥ ವಾಕ್ಯ ಭಾಗ ನೆಹೆಮೀಯನ ಪುಸ್ತಕ 3ನೇ ಅಧ್ಯಾಯ 15ನೇ ವಚನದಲ್ಲಿ 6ನೇ ಬಾಗಿಲು ಬುಗ್ಗೆ ಬಾಗಿಲು ಎಂಬುದಾಗಿ ಓದಿ ಕೇಳಿಸಿಕೊಂಡಿದ್ದೇವೆ. ಈ ಬಾಗಿಲಿಗೆ ಯಾಕೆ ಈ ಹೆಸರು ಕೊಡಲಾಗಿದೆ, ಈ ಬಾಗಿಲಿನ ಉಪಯೋಗವೇನು ಮತ್ತು ಈ ಬಾಗಿಲಿನ ಮೂಲಕ ನಾವು ಕಲಿಯುವಂಥ ಆತ್ಮಿಕ ಪಾಠವಾದರೂ ಯಾವುದು ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ, ಪ್ರಿಯರೇ, ಈ ಬುಗ್ಗೆಯ ಬಾಗಿಲಿನ ಹತ್ತಿರವೇ ಸಿಲೋವ ಕೊಳ ಇರುವುದರಿಂದ ಈ ಬಾಗಿಲಿಗೆ ಈ ಹೆಸರು ಕೊಡಲಾಗಿದೆ. ಈ ಸಿಲೋವ ಕೊಳದಿಂದ ಉಕ್ಕುವ ವರತೆಯ ನೀರು ಇಡೀ ಯೆರೂಸಲೇಮ್ ಪಟ್ಟಣಕ್ಕೆ ಶುದ್ಧವಾದ ನೀರನ್ನು ಸರಬರಾಜು ಮಾಡಿ ಆ ಪಟ್ಟಣಕ್ಕೆ ಜೀವ ತುಂಬುವ ಕಾರ್ಯ ಮಾಡುತ್ತಿತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ತಿಳಿಸಲಾಗಿದೆ. ಪ್ರಿಯರೇ, ಈ ಬುಗ್ಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮಗೆ ವರವಾಗಿ ಅನುಗ್ರಹಿಸಲ್ಪಟ್ಟಿರುವ ಪರಿಶುದ್ಧಾತ್ಮನಿಗೆ ಗುರುತಾಗಿರುವುದು. ಯಾವ ರೀತಿಯಾಗಿ ಈ ಬುಗ್ಗೆಯ ಬಾಗಿಲಿನ ಬಳಿಯಲ್ಲಿರುವ ಸಿಲೋವ ಕೊಳದಿಂದ ಉಕ್ಕಿ ಹರಿದ ನೀರು ಇಡೀ ಯೆರೂಸಲೇಮ್ ಪಟ್ಟಣಕ್ಕೂ ಅದರಲ್ಲಿ ವಾಸಿಸುವ ಜನರಿಗೂ ಜೀವ ತುಂಬಿ ಚೈತನ್ಯಗೊಳಿಸುತ್ತಿತ್ತೋ, ಅದೇ ಪ್ರಕಾರವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಅನುಗ್ರಹಿಸಲ್ಪಟ್ಟ ಪರಿಶುದ್ಧಾತ್ಮನು ಅನುದಿನವೂ ನಮ್ಮಲ್ಲಿ ಉಕ್ಕುವ ವರತೆಯಾಗಿದ್ದು ನಮಗೆ ಆತ್ಮೀಕವಾದ ಸಲಹೆಗಳನ್ನು ಮಾರ್ಗದರ್ಶನವನ್ನು ನೀಡುತ್ತಾ ನಮ್ಮ ಪ್ರಾಣಾತ್ಮ ಶರೀರಗಳನ್ನು ಉಜ್ಜೀವಿಸ ಮಾಡಿ ನೀತಿಯ ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸುವಾತನಾಗಿದ್ದಾನೆ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 17ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನು ವಾಗ್ದಾನ ಮಾಡಿದಂತೆ ಸದಾಕಾಲವೂ ನಮ್ಮ ಸಂಗಡ ನಮ್ಮ ಸಹಾಯಕನಾಗಿರುವುದಕ್ಕೋಸ್ಕರ 50ಮ ದಿನದಂದು ಪರಿಶುದ್ಧಾತ್ಮನನ್ನು ಕಳುಹಿಸಿಕೊಟ್ಟಿರುವನು. ರಕ್ಷಣೆ ಹೊಂದಿರುವ ದೇವರ ಮಕ್ಕಳಾದ ನಾವು ಪವಿತ್ರಾತ್ಮ ಭರಿತರಾಗಿ ಜೀವಿಸಬೇಕು ಎಂಬುದಾಗಿ ನಮ್ಮ ಕರ್ತನು ಬಯಸುವಂತವನಾಗಿದ್ದಾನೆ. ಆದ್ದರಿಂದಲೇ ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 37ನೇ ವಚನದಲ್ಲಿ ನನ್ನನ್ನು ನಂಬುವವನ ಹೊಟ್ಟೆಯೊಳಗಿಂದ ಜೀವಕರವಾದ ಹೊಳೆಗಳು ಹರಿಯುವವು ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ನಂಬುವವರು ಹೊಂದಿಕೊಳ್ಳುವ ಪರಿಶುದ್ಧಾತ್ಮನ ವರದ ಕುರಿತು ಮಾತಾಡಿದವನಾಗಿದ್ದಾನೆ. ಹಾಗಾದರೆ ಈ ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳುವುದಾದರೂ ಹೇಗೆ ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಚನದಲ್ಲಿ ತಿಳಿಸಿರುವ ಪ್ರಕಾರ ಯಾರು ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುತ್ತಾರೋ ಅವರು ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳುತ್ತಾರೆ. ಇದಕ್ಕೆ ಪರಿಶುದ್ಧಾತ್ಮನ ದಾನ, ಪರಿಶುದ್ಧಾತ್ಮನ ಸ್ನಾನ, ಪರಿಶುದ್ಧಾತ್ಮನ ವರ ಹಾಗೂ ಪರಿಶುದ್ಧಾತ್ಮನ ಅಭಿಷೇಕ ಮತ್ತು ಪರಿಶುದ್ಧಾತ್ಮನ ಮುದ್ರೆ ಎಂಬುದಾಗಿ ಸತ್ಯವೇದದಲ್ಲಿ ತಿಳಿಸಲಾಗಿದೆ. ಈ ಪರಿಶುದ್ಧಾತ್ಮನ ಕಾರ್ಯಗಳು ಏನೇನು ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ, ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 8ನೇ ವಚನದ ಪ್ರಕಾರ ಈ ಪರಿಶುದ್ಧಾತ್ಮನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆಯ ವಿಷಯದಲ್ಲಿ ಲೋಕಕ್ಕೆ ಅರುಹನ್ನು ಹುಟ್ಟಿಸುವವನಾಗಿದ್ದಾನೆ ಎಂಬುದಾಗಿ ತಿಳಿಸಲಾಗಿದೆ. ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನದ ಪ್ರಕಾರ ರಕ್ಷಣೆ ಹೊಂದಿರುವ ದೇವರ ಮಕ್ಕಳಾದ ನಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ಸತ್ಯಕ್ಕೆ ಸೇರಿಸುವವನಾಗಿದ್ದಾನೆ ಎಂಬುದಾಗಿ ತಿಳಿಸಲಾಗಿದೆ. ಈ ಪರಿಶುದ್ಧಾತ್ಮನು ದೇವರ ಮಕ್ಕಳಾದ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಜೀವಿಸಲು ಬೇಕಾದ ಬಲವನ್ನು ದಯಪಾಲಿಸುತ್ತಾನೆ. ಪ್ರತಿದಿನವೂ ನಾವು ದೇವರ ಚಿತ್ತಾನುಸಾರವಾಗಿ ಜೀವಿಸಲು ಬೇಕಾದ ಆಲೋಚನೆಗಳನ್ನು ಅನುಗ್ರಹಿಸಿ ಮಾರ್ಗದರ್ಶನ ಮಾಡುತ್ತಾನೆ. ನಮ್ಮ ದೈನಂದಿನ ಜೀವಿತದಲ್ಲಿ ದೇವರಿಗೆ ಉತ್ತಮವಾದ ಫಲಗಳನ್ನು ಕೊಡುವ ವ್ಯಕ್ತಿಗಳನ್ನಾಗಿ ನಮ್ಮನ್ನು ಮಾರ್ಪಡಿಸುತ್ತಾನೆ. ನಮ್ಮ ಪ್ರಾರ್ಥನಾ ಜೀವಿತದಲ್ಲಿ ನಮಗೆ ಪ್ರೋತ್ಸಾಹ ಮಾಡುತ್ತಾನೆ. ಆತ್ಮಿಕ ಯುದ್ಧದಲ್ಲಿ ಆತ್ಮಿಕ ಆಯುಧಗಳನ್ನು ಕೊಟ್ಟು ಸಹಾಯ ಮಾಡುತ್ತಾನೆ. ಅಷ್ಟು ಮಾತ್ರವಲ್ಲದೆ ನಾವು ಸುಕ್ಕು, ಕಳಂಕ ಮುಂತಾದುದೊಂದು ಇಲ್ಲದ ಶುದ್ಧ ಕನ್ನಿಕೆಯೋ ಎಂಬಂತೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ನಮ್ಮನ್ನು ನಿಲ್ಲಿಸುವುದಕ್ಕೋಸ್ಕರ ಸಭೆ ಎತ್ತಲ್ಪಡುವವರೆಗೂ ಪ್ರತಿದಿನ ವಾಕ್ಯೋಪದೇಶ ಸಹಿತವಾದಂಥ ಜಲಸ್ನಾನ ಮಾಡಿಸಿ ನಮ್ಮನ್ನು ಶುದ್ಧೀಕರಿಸುತ್ತಾನೆ. ಆದ್ದರಿಂದಲೇ ಪ್ರಿಯರೇ, ದೇವರ ಮಕ್ಕಳಾದ ನಾವು ಈ ಪರಿಶುದ್ಧಾತ್ಮನು ಹೊಂದಿಕೊಂಡು ಈ ಲೋಕದಲ್ಲಿ ಕರ್ತನಿಗಾಗಿ ಸಾಕ್ಷಿಗಳಾಗಿ ಜೀವಿಸೋಣ. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ನಿನ್ನ ಅತಿ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತೇವೆ.
ಕರ್ತನೆ, ನೀನು ನಿನ್ನ ಆತ್ಮವನ್ನ ನಮಗೆ ವರವಾಗಿ ಅನುಗ್ರಹಿಸಿಕೊಟ್ಟು ಈ ಲೋಕದಲ್ಲಿ ನಿನಗೆ ಸಾಕ್ಷಿಗಳಾಗಿ ಜೀವಿಸುವುದಕ್ಕಾಗಿ ದಯಪಾಲಿಸಿದಂತೆ ಈ ಶ್ರೇಷ್ಠವಾದ ಸೌಭಾಗ್ಯಕ್ಕಾಗಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ಕರ್ತನೆ, ನಿನ್ನ ಆತ್ಮನನ್ನು ಹೊಂದಿಕೊಂಡಿರುವಂತ ನಾವು ಪ್ರತಿನಿತ್ಯವೂ ಪರಿಶುದ್ಧಾತ್ಮನಿಗೆ ವಿಧೇಯರಾಗಿ ಆತನ ಆಲೋಚನೆಗಳ ಪ್ರಕಾರವಾಗಿ ಜೀವಿಸುತ್ತಾ ಈ ಲೋಕದಲ್ಲಿ ಅನೇಕ ಆತ್ಮಗಳನ್ನು ನಿನಗಾಗಿ ಗೆಲ್ಲುವಂತ ಸಾಕ್ಷಿಯ ಜೀವಿತವನ್ನ ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡು. ಪರಿಶುದ್ಧಾತ್ಮನಿಗೆ ವಿರೋಧವಾಗಿ ಜೀವಿಸದೆ, ಪರಿಶುದ್ಧಾತ್ಮನನ್ನು ದುಃಖಪಡಿಸದೆ, ಪರಿಶುದ್ಧಾತ್ಮನನ್ನು ನಂದಿಸದೆ, ಪರಿಶುದ್ಧಾತ್ಮನಿಗೊಳಗಾಗಿ ಜೀವಿಸುವುದಕ್ಕೆ ಬೇಕಾದಂತ ಜ್ಞಾನವನ್ನು ದಯಪಾಲಿಸಿಕೊಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ, ಆಮೇನ್.